ಇವತ್ತು ನಾನು ಫಿನಾನ್ಷಿಯಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಎಷ್ಟು ದುಡಿತಾ ಇದ್ದೀರಾ, ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಫ್ಯೂಚರ್ಗೆ ಎಷ್ಟು ಉಳಿತಾಯ ಮಾಡ್ತಾ ಇದ್ದೀರಾ, ನೀವು ದುಡಿತಾ ಇರೋಂಥ ದುಡ್ಡನ್ನ ನೀವು ಏನ್ ಮಾಡ್ತಾ ಇದ್ದೀರಾ? ಮನೆ ಬಾಡಿಗೆ ಕಟ್ತೀರಾ, ಬೈಕ್ ಲೋನ್ ಕಟ್ತೀರಾ, ಕಾರ್ ಲೋನ್ಸ್ ಕಟ್ತೀರಾ, ಚಿಲ್ಡ್ರನ್ ಎಜುಕೇಶನ್ಗೆ ಅಂತ ಯೂಸ್ ಮಾಡ್ತೀರಾ, ಮನೆ ಖರ್ಚಿಗೆ ಸ್ವಲ್ಪ ಯೂಸ್ ಮಾಡ್ಕೊಂತೀರಾ. ನಿಮ್ಗೆ ಬರ್ತಾ ಇರೋಂಥ ಸಂಬಳನ ಬರೀ ಇದಕ್ಕೆ ಖರ್ಚು ಮಾಡಿದ್ರೆ ಇನ್ನು ನಿಮ್ ಫ್ಯೂಚರ್ಗೆ ಏನ್ ಸೇವ್ ಮಾಡಿರ್ತೀರಾ? ನಿಮ್ಮ ರಿಟೈರ್ಮೆಂಟ್ಗೆ ಎಲ್ಲಿರುತ್ತೆ ಕಾಸು? ದುಡ್ಡು ಎಲ್ಲಿರುತ್ತೆ ನಿಮ್ ರಿಟೈರ್ಮೆಂಟ್ ಆದ್ಮೇಲೆ? 60 ವರ್ಷದ ತನಕ ನೀವು ಕೆಲಸ ಮಾಡ್ತೀರಾ. ರಿಟೈರ್ಮೆಂಟ್ ಆದ್ಮೇಲೆ ನಿಮ್ಮ ಜೀವನ ನಡೆಸೋದಕ್ಕಾದ್ರೂ ಕಾಸು ಬೇಕಲ್ಲ. ನಿಮ್ ರಿಟೈರ್ಮೆಂಟ್ 60 ವರ್ಷ ಅಂತ ಇಟ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಜಾಬ್ ಆಪರ್ಚುನಿಟಿ ತುಂಬಾ ಕಮ್ಮಿ ಇರುತ್ತೆ. ಕೆಲ್ಸ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳ ಹೈಯರ್ ಎಜುಕೇಶನ್ ಏನ್ ಮಾಡ್ತೀರಾ? ನಿಮ್ಮ ಮಕ್ಕಳು ಮದ್ವೆ ಏನ್ ಮಾಡ್ತೀರಾ? ಮತ್ತೆ ಸಾಲ ಮಾಡ್ಬೇಕಾಗುತ್ತೆ. ಅದನ್ನ ಮತ್ತೆ ಹೇಗ್ ತೀರಿಸ್ತೀರಾ? ನೀವು ರಿಟೈರ್ಡ್ ಆದ್ಮೇಲೆ ಒಂದ್ರ ಮೇಲೆ ಮಾತ್ರ ನಿಮ್ಗೆ ನಂಬಿಕೆ ಇರುತ್ತೆ, ತುಂಬಾ ನಂಬಿಕೆ ಇರುತ್ತೆ. ಏನ್ ಹೇಳಿ? PF ಅಮೌಂಟ್. ಕೊನೆಗೆ ಉಳಿಯೋದದು ಒಂದೇ, PF ಅಮೌಂಟ್. ಆ PF ಅಮೌಂಟ್ ಇಟ್ಕೊಂಡು ನೀವು ನಿಮ್ಮ ಮಕ್ಳು ಹೈಯರ್ ಎಜುಕೇಶನ್ ಮಾಡಿಸ್ತಿರೋ, ನಿಮ್ಮ ಮಕ್ಳು ಮದ್ವೆ ಮಾಡ್ತಿರೋ, ಅಥವಾ ನೀವು ಸಾಯೋ ತನಕ ನಿಮ್ ಜೀವನದ ಖರ್ಚಿಗೆ ಅಂತ ಇಟ್ಕೊಂತಿರೋ? ನೀವು ದುಡಿಯುವಾಗಲೇ ಸ್ವಲ್ಪ ಹಣ ಸೇವ್ ಮಾಡಿ ಮತ್ತೆ ಎಲ್ಲಾದ್ರೂ ಒಂದ್ ಕಡೆ ಇನ್ವೆಸ್ಟ್ ಮಾಡಿ. ನಿಮ್ಮ ದುಡ್ಡು ಗ್ರೋತ್ ಆಗಬೇಕು ಅಂತ ಕಡೆ ಇನ್ವೆಸ್ಟ್ ಮಾಡಿ. ಈಗಲಿಂದನೇ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿ.